ನೀವೇ ಶುರು ಮಾಡಿರುವಂಥ ನಿಮ್ಮದೇ ಕಂಪನಿಯ ಟ್ರೇಡ್ ಮಾರ್ಕ್ನ ಅಥವಾ ಅದಕ್ಕೆ ಸಂಬಂಧಪಟ್ಟ ಹೆಸರನ್ನ ಇನ್ಮುಂದೆ ನೀವೇ ಎಲ್ಲೂ ಯೂಸ್ ಮಾಡೋ ಹಾಗಿಲ್ಲ ಅಂತ ಕೋರ್ಟಿಂದ ಆದೇಶ ಬಂದರೆ ನಿಮಗೆ ಹೇಗನ್ಸುತ್ತೆ? ವೀಕ್ಷಕರೇ ನಮಸ್ಕಾರ, ಯೂತಿಸಮ್ಗೆ ಸ್ವಾಗತ. ಐಡಿಯಲ್ ಜಾವಾ ಅಥವಾ SD ಅಂತಾನೆ ಫೇಮಸ್ ಆಗಿದ್ದಂಥ ಬೈಕ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. 1960-70 ಸಮಯದಲ್ಲಿ ದೇಶದ ರಸ್ತೆಗಳಲ್ಲಿ ಮಾತ್ರ ಅಲ್ಲ, ಆಗಿನ ಕಾಲದ ಯುವಕರ ಮನಸ್ಸಲ್ಲಿ ಒಂದು ರೀತಿ ಕ್ರೇಜ್ನ ಹುಟ್ಟುಹಾಕಿದಂಥ ಬೈಕ್ ಅಂದರೆ ಪ್ರತಿಯೊಬ್ಬರು ಒಪ್ಕೊಳ್ಳೇಬೇಕು. ಸ್ನೇಹಿತರೆ, ಯಾಕೆ ನಾವಿವತ್ತು ಈ ಬೈಕ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಇದೆ. ಐಡಿಯಲ್ ಜಾವಾ ಇಂಡಿಯಾ ಲಿಮಿಟೆಡ್ಗೆ ಸೇರಿದ SD ಟ್ರೇಡ್ ಮಾರ್ಕ್ ಅಥವಾ ಹೆಸರನ್ನು ಒಳಗೊಂಡ ಯಾವುದೇ ಟ್ರೇಡ್ ಮಾರ್ಕನ್ನು ಬಳಸುವುದಕ್ಕೆ ಕ್ಲಾಸಿಕ್ ಲೆಜೆಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಅದರ ಕೋ-ಫೌಂಡರ್ ಬೊಮನ್ ಇರಾನಿ ಅವರಿಗೆ ಹೈಕೋರ್ಟ್ ನಿರ್ಬಂಧ ಹೇರಿದೆ. ಸ್ನೇಹಿತರೆ, ಇದನ್ನು ಡೀಟೇಲ್ ಆಗಿ ನೋಡೋ ಮೊದಲು ಇದರ ಬ್ಯಾಕ್ಗ್ರೌಂಡ್ನ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈಗಿನ ಇರಾನ್ ಅನ್ನೋ ದೇಶನ ಮೊದಲು ಪರ್ಷಿಯಾ ಅಂತ ಕರೀತಾ ಇದ್ರು. ಈ ಪರ್ಷಿಯಾ ದೇಶದ ಒಂದು ಪ್ರದೇಶದ ಹೆಸರು SD. ಅಲ್ಲಿಂದ ಭಾರತಕ್ಕೆ ವಲಸೆ ಬಂದವರೇ ಮಿಸ್ಟರ್ ರುಸ್ತುಮ್ ಎಸ್ ಇರಾನಿ, ಅಂದರೆ ಈಗಿನ ಕೋ-ಫೌಂಡರ್ ಮಿಸ್ಟರ್ ಬೊಮನ್ ಇರಾನಿ ಇದಾರಲ್ಲ ಅವರ ತಂದೆ, ಡೈರೆಕ್ಟರ್ ಆ್ಯಂಡ್ ಫೌಂಡರ್ ಆಫ್ ಐಡಿಯಲ್ ಜಾವಾ ಕಂಪನಿ. ಈ ಕಂಪನಿಯ ಹೆಡ್ ಕ್ವಾರ್ಟರ್ನ 1960ರಲ್ಲಿ ಕರ್ನಾಟಕದ ಮೈಸೂರಲ್ಲಿ ಶುರು ಮಾಡ್ತಾರೆ. ಮೈಸೂರಲ್ಲಿ ಎಕ್ಸಾಕ್ಟಾಗಿ ಎಲ್ಲಿ ಅಂದರೆ ಯಾದವಗಿರಿಯಲ್ಲಿ ರೈಲ್ವೆ ಲೈನ್ ಇದೆಯಲ್ಲ, ಟುವರ್ಡ್ಸ್ ಮೈಸೂರು ಜಂಕ್ಷನ್ಗೆ ಹೋಗುತ್ತಲ್ಲ ಅಲ್ಲಿ. ಈ ಫ್ಯಾಕ್ಟ್ರಿಯನ್ನು ಆಗಿನ ಗವರ್ನರ್ ಆಫ್ ಮೈಸೂರು ಹಾಗೂ ಮೈಸೂರಿನ ಮಹಾರಾಜರಾಗಿದ್ದಂತಹ ಶ್ರೀ ಜಯಚಾಮರಾಜ ಒಡೆಯರ್ ಅವರು ಇನಾಗ್ರೇಟ್ ಮಾಡಿದರು. 1960ರಲ್ಲಿ ಸ್ಟಾರ್ಟ್ ಆದಂಥ ಪ್ರೊಡಕ್ಷನ್ ತುಂಬ ವೆರೈಟಿ ಆಫ್ ಬೈಕ್ಸ್ನ ಪ್ರೊಡ್ಯೂಸ್ ಮಾಡಿತ್ತು. ಅದರಲ್ಲಿ ಮುಖ್ಯವಾಗಿ ಜಾವಾ 250, ಜಾವಾ 50 ಪಯನಿಯರ್, HD 250, HD 250 ರೋಡ್ ಕಿಂಗ್, HD 250 ಡಿಲಕ್ಸ್, ಹೀಗೆ ಹೇಳ್ತಾ ಹೋದರೆ ಈ ಬೈಕ್ ಲಿಸ್ಟ್ಗೆ ಅಂತಾನೆ ಒಂದು ಸಪರೇಟ್ ವಿಡಿಯೋ ಮಾಡಬೇಕು, ಅಷ್ಟು ವೆರೈಟೀಸ್ ಇತ್ತು. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಬೈಕ್ಗಳು ಭಾರತದಲ್ಲಿ ಮಾತ್ರ ಅಲ್ಲದೆ ಬೇರೆ 61 ದೇಶಗಳಿಗೆ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಹಾಗೂ ಅಷ್ಟೇ ಡಿಮ್ಯಾಂಡ್ ಕೂಡ ಇತ್ತು. ಅದಕ್ಕೆ ಕಾರಣ ಅಂದರೆ ಇದರ ಪವರ್ಫುಲ್ ಇಂಜಿನ್. ಸ್ನೇಹಿತರೆ, ಇದು 2 ಸ್ಟ್ರೋಕ್ ಇಂಜಿನ್ ಆಗಿದ್ದರಿಂದ ಒಳ್ಳೆ ಪವರ್ ಇತ್ತು, ಆದರೆ ಅದೇ ಇದಕ್ಕೆ ಡಿಸ್ಅಡ್ವಾಂಟೇಜ್ ಕೂಡ ಆಗಿತ್ತು. ಈ 2 ಸ್ಟ್ರೋಕ್ ಬೈಕ್ಗಳು ಎಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೋ ಅಷ್ಟೇ ಪೊಲ್ಯೂಷನ್ ಕೂಡ ಮಾಡುತ್ತೆ ಹಾಗೂ ಮೈಲೇಜ್ ಕೂಡ ಕಡಿಮೆ. ಆಗಿನ ಕಾಲದಲ್ಲೇ ಪೊಲ್ಯೂಷನ್ ಕಂಟ್ರೋಲ್ ನಾರ್ಮ್ಸ್ನ ಸ್ಯಾಟಿಸ್ಫೈ ಮಾಡದ ಕಾರಣ ಈ ಬೈಕ್ಗಳನ್ನ 1996ರಲ್ಲಿ ನಿಲ್ಲಿಸಬೇಕಾಯಿತು. ನಿಲ್ಲಿಸಿ 30 ವರ್ಷ ಆದರೂ ಈ ಬೈಕ್ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ. ಇದನ್ನು ಇಟ್ಟಿರೋರು ಯಾರೂ ಕೂಡ ಸೇಲ್ ಮಾಡಲ್ಲ. ಇದನ್ನು ತಗೋಬೇಕು ಅನ್ನೋರು ಈ ಬೈಕ್ಗೋಸ್ಕರ ಸರ್ಚ್ ಮಾಡೋದು ಬಿಡಲ್ಲ. ಇಂಥವ್ರಿಗೋಸ್ಕರ ಅಂತಾನೆ 2022ರಲ್ಲಿ ಕ್ಲಾಸಿಕ್ ಲೆಜೆಂಡ್ಸ್ SDನ ಹೊಸ ರೂಪದಲ್ಲಿ 2 ಸ್ಟ್ರೋಕ್ ಬದಲು 4 ಸ್ಟ್ರೋಕ್ ಇಂಜಿನ್ನ ಹಾಕಿ ರಿಲೀಸ್ ಮಾಡಿದರು. ಆದರೆ ಈ ಹಳೆ ಬೈಕಷ್ಟು ಕ್ಲಿಕ್ ಆಗಲಿಲ್ಲ. ಸ್ನೇಹಿತರೆ, ಕಮಿಂಗ್ ಬ್ಯಾಕ್ ಟು ಪ್ರೆಸೆಂಟ್ ಡೇ, ಬೊಮನ್ ಇರಾನಿ ಅವರು ತಾವು ಐಡಿಯಲ್ ಜಾವಾ ಕಂಪನಿಯ ಕೋ-ಫೌಂಡರ್ ಅಂತ ಆ ಕಂಪನಿಯ SD ಟ್ರೇಡ್ ಮಾರ್ಕ್ನ ಅಹಮದಾಬಾದ್, ಡೆಲ್ಲಿ ಮತ್ತು ಮುಂಬೈನಲ್ಲಿ ರಿಜಿಸ್ಟರ್ ಮಾಡಿಸಿದರು. ಆದರೆ ದಿವಾಳಿಯಾಗಿರೋ ಐಡಿಯಲ್ ಜಾವಾ ಕಂಪನಿ ಇನ್ನೂ ಲಿಕ್ವಿಡೇಷನ್ ಪ್ರೋಸೆಸ್ನಲ್ಲಿದೆ. ಅಂದರೆ ಕಂಪನಿಯ ಎಲ್ಲ ಆಸ್ತಿಯನ್ನು ಮಾರಿ ಅದರ ಶೇರ್ ಹೋಲ್ಡರ್ಸ್ಗಳಿಗೆ ಸಮನಾಗಿ ಹಂಚಿ ಬಿಸ್ನೆಸ್ಸನ್ನು ಎಂಡ್ ಮಾಡುವಂಥ ಒಂದು ಪ್ರೋಸೆಸ್. ಈ ಹಂತದಲ್ಲಿ ಅವರು ಟ್ರೇಡ್ ಮಾರ್ಕ್ನ ರಿಜಿಸ್ಟರ್ ಮಾಡಿಸೋದು ಸರಿಯಲ್ಲ ಅಂತ ಐಡಿಯಲ್ ಜಾವಾ ಕಂಪನಿಯ ಲಿಕ್ವಿಡೇಟರ್ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಇದನ್ನು ಕನ್ಸಿಡರ್ ಮಾಡಿದಂಥ ಹೈಕೋರ್ಟ್ ಈ ಕಂಪನಿಗೆ ಸೇರಿದ SD ಹೆಸರಿನ ಟ್ರೇಡ್ ಮಾರ್ಕನ್ನು ಬೊಮ್ಮನ್ ಇರಾನಿ ಅಥವಾ ಅದರ ಪರವಾಗಿರುವ ಯಾವುದೇ ವ್ಯಕ್ತಿ ಬಳಕೆ ಮಾಡಬಾರದು ಎಂದು ಆದೇಶ ಕೊಟ್ಟಿದೆ. ಹಾಗೂ ಈಗಾಗಲೇ ಡೆಲ್ಲಿ, ಮುಂಬೈ ಹಾಗೂ ಅಹಮದಾಬಾದ್ನಲ್ಲಿ ರಿಜಿಸ್ಟರ್ ಮಾಡಿಸಿರುವ ಕಾರಣ ಬೊಮ್ಮನ್ ಇರಾನಿ ಅವರಿಗೆ 10 ಲಕ್ಷ ದಂಡ ಕೂಡ ವಿಧಿಸಿದೆ. ಸ್ನೇಹಿತರೆ, ಒಂದು ಕಾಲದಲ್ಲಿ ಭಾರತದಲ್ಲಿ ಅಷ್ಟೇ ಅಲ್ಲದೆ ಹೊರಗಡೆ ದೇಶಗಳಲ್ಲೂ ಆಗಿನ ಕಾಲದ ಯುವಕರಿಗೆ ಹಾಟ್ ಫೇವರೇಟ್ ಆಗಿದ್ದಂಥ ಬೈಕ್ ಕಂಪನಿ ದಿವಾಳಿಯಾಗಿದ್ದು ನಿಜಕ್ಕೂ ಬೇಸರದ ವಿಷಯ. ಹಾಗೂ ರೀಸೆಂಟಾಗಿ ಬಂದಂಥ ಕೋರ್ಟ್ ಡಿಸಿಷನ್ ಕೂಡ ತುಂಬ ಜನಗಳಿಗೆ ಬೇಸರ ತಂದಿರುತ್ತೆ. ಆದರೂ ರೂಲ್ಸ್ ಅನ್ನೋದು ಎಲ್ರಿಗೂ ಒಂದೇ, ಎಲ್ಲರೂ ಆ ರೂಲ್ಸ್ನ ಫಾಲೋ ಮಾಡಲೇಬೇಕು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಸ್ಕಾರ.